ಕರ್ನಾಟಕ ರತ್ನ ಅಭಿಮಾನಿಗಳ ದೇವರು ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಇವತ್ತು. ಅಪ್ಪು ಸ್ಮಾರಕದ ಬಳಿ ಯುವರತ್ನನನ್ನ ಆ ಸಮಾಧಿಯನ್ನು ಕಂಡು ಅಭಿಮಾನಿಗಳು ಈಗ ಭಾವುಕರಾಗ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಅಪ್ಪು ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳು ಇವತ್ತು. ರಕ್ತದಾನ, ಆರೋಗ್ಯ ತಪಾಸಣೆ, ಅನ್ನದಾಸೋಹ, ಹೀಗೆ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಪ್ಪು ಸಮಾಧಿಗೆ ಗುಲಾಬಿ ಇಟ್ಟು ಕಣ್ಣೀರು ಹಾಕಿದ್ದಾರೆ ಅಭಿಮಾನಿಗಳು. ಅಪ್ಪು ನೋಡೋಕೆ ದೂರದ ಊರುಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ನೋಡಿ, ಪುನೀತ್ ಅವ್ರ ಬಗ್ಗೆ ಮಾತಾಡ್ತಾ ಕಣ್ಣೀರು ಹಾಕಿದ್ದಾರೆ ಮಹಿಳಾ ಅಭಿಮಾನಿಗಳು. ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ಅಭಿಮಾನದ ಹೊಳೆಯೇ ಹರಿತಾ ಇದೆ. ಅಪ್ಪು ನಮ್ಮನ್ನು ಅಗಲಿದ್ದಾರೆ ದೈಹಿಕವಾಗಿ, ಆದರೆ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದಾರೆ. ನೋಡಿ, ದಿನ ಪ್ರತಿ ಕೂಡ ಕಂಠೀರವ ಸ್ಟುಡಿಯೋಗೆ ಜನ ಬರ್ತಾನೆ ಇರ್ತಾರೆ ಅವರ ದರ್ಶನವನ್ನು ಮಾಡಲಿಕ್ಕೆ. ಈಗ ಅವ್ರ ಹುಟ್ಟುಹಬ್ಬ ಇವತ್ತು. ಅವ್ರು ಬದುಕಿದ್ದಾಗ ಸದಾಶಿವನಗರ ಹೆಂಗೆ ತುಂಬಿರ್ತಿತ್ತು ಅಂತ ಹೇಳಿದ್ರೆ ಒಂದಿನ ಮುಂಚೆನೇ ಸಿಕ್ಕಾಪಟ್ಟೆ ಜನಜಂಗುಳಿ. ಬಟ್ ಈಗ ಅವರ ಇಲ್ಲದೆಯೂ ಕೂಡ ಅವರ ಹುಟ್ಟುಹಬ್ಬವನ್ನು ಹಬ್ಬವನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು. ನೋಡಿ, ಒಬ್ಬ ನಟ ನಮ್ಮನ್ನು ಬಿಟ್ಟು ಅಗಲಿದ್ರೆ ಸ್ವಲ್ಪ ವರ್ಷಗಳ ಕಾಲ ಈ ರೀತಿಯಾಗಿ ಅವ್ರ ಹುಟ್ಟುಹಬ್ಬ ಮಾಡೋದು, ಪುಣ್ಯಸ್ಮರಣೆ ಮಾಡೋದು ಸಾಂಕೇತಿಕವಾಗಿ ಮಾಡ್ತಾರೆ. ಆದರೆ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಥರ ಮಾಡೋದು ಅದು ಏಕೈಕ ನಟ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅಂದರೆ ತಪ್ಪಾಗಲ್ಲ. ಯಾಕಂದರೆ ನಾವು ನೋಡ್ತಾನೆ ಬರ್ತಾ ಇದ್ದೀವಿ ಅಭಿಮಾನಿಗಳ ದಂಡು. ನೋಡಿ, ಎಷ್ಟು ಪ್ರೀತಿ, ವಿಶ್ವಾಸವನ್ನು, ಗೌರವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಕಣ್ಣೀರು ಹಾಕ್ತಾ ಇದ್ದಾರೆ, ಅಪ್ಪು ನಮ್ಮನ್ನು ಇನ್ನೂ ಬಿಟ್ಟು ಹೋಗಿಲ್ಲ, ನಮ್ಮ ಜೊತೆಗಿದ್ದಾರೆ ಅಂತ. ನೋಡಬೇಕು ಅಂತಂತ ನಮ್ಗೆ ಆಗಲಿಲ್ಲ. ಆದರೆ ಅವ್ರನ್ನ ಇವಾಗ ಬರ್ತಡೆ, ನಾವು ಗುಲ್ಬರ್ಗದಿಂದ ಬಂದಿರೋದು. ತುಂಬ ಇದು ಆಗುತ್ತೆ. ನಮ್ಮ ಅಮ್ಮನ್ನು ಕಳ್ಕೊಂಡಿದ್ದೀವಿ ನಾವು. ಅವ್ರನ್ನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಅಷ್ಟು ನೋವಾಗುತ್ತೆ ಇವ್ರನ್ನ ಮಾಡಿದ್ರು. ಆದರೆ ಅವ್ರನ್ನಂತೂ ನಮಗೆ ನೋಡೋಕೆ ಸಿಗಲಿಲ್ಲ. ನಾವು ಎಷ್ಟೋ ಇದು ಮಾಡಿದ್ವಿ. ನಾವು ಗುಲ್ಬರ್ಗ ನಮ್ಮ ಥರನೇ ಎಷ್ಟೋ ಜನ ಇದ್ದಾರೆ, ನೋಡಿಲ್ಲ ಅವ್ರನ್ನ. ಅಟ್ ಇಲ್ಲಿಗೂ ಬರೋಕ್ಕಾಗಿಲ್ಲ, ಯಾಕಂದ್ರೆ ಹಳ್ಳಿಯಲ್ಲ ಇರೋದು, ಅವರು ಬರೋಕ್ಕಾಗಿಲ್ಲ. ನಾವು ಇಲ್ಲಿಗನ ಬಂದಿದ್ದೀವಿ, ಅದು ನಮ್ಮ ಪುಣ್ಯ. ಅವ್ರನ್ನ ಜೀವಂತವಾಗಿ ನೋಡೋಕ್ಕಾಗಲಿಲ್ಲ. ಇವಾಗ ಅವ್ರು ಇಲ್ಲ ಅಂತ ನೆನೆಸ್ಕೊಳ್ಳೋದು, ನಾವು ಇಲ್ಲ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ನಾವು ಅಭಿಮಾನಿಗಳು, ಅವ್ರ ಫ್ಯಾಮಿಲಿಗೆ ಅವ್ರು ಇಲ್ಲ ಅಷ್ಟೇ. ಅವರೆಲ್ಲರೂ ಅಜರಾಮರನೇ ಅವರು. ಎಲ್ಲರಲ್ಲಿ ಜೀವಂತವಾಗಿದ್ದಾರೆ. ನಮ್ಮ ಅಮ್ಮನ ಕಳ್ಕೊಂಡಾಗ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವಾಗಿದೆ ನಮಗೆ. ಬಟ್ ಇವತ್ತು ಬರ್ತಡೇ ಬಂದಿದ್ದೀವಿ. ಸ್ಕೂಲು ಎಲ್ಲ ಮಕ್ಕಳನ್ನೆಲ್ಲ ಹೇಳ್ಬಿಟ್ಟು ಬಂದಿದ್ದೀವಿ. ನಾವು ಬೆಳಗಾವಿಯಿಂದ ಬಂದಿರೋದು. ಅಪ್ಪು ಸರ್ ನಮ್ಗೆ ದೇವ್ರಿದ್ದಂಗೆ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೆ ಅವ್ರು ಕಳ್ಕೊಂಡಿದ್ದು ನಮ್ಗೆ ಅವ್ರು ಇನ್ನೂ ಆಧಾರ ಅನಿಸ್ತೈತಿ ನಮ್ಗೆ. ಅವರೆಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ಮಾತು ಬರೋದಿಲ್ಲ. ಅವ್ರನ್ನ ನೋಡ್ಬೇಕಂತ ಭಾಳ ಇಷ್ಟ ಆಯ್ತು ನಮಗೆ ಮೊದಲಿಂದನೂ. ಅವ್ರನ್ನ ನೋಡೋಕ್ಕಾಗಲಿಲ್ಲ. ಇದು ಬರೋದು 2ನೇ ಸಲ ನಾವಿಲ್ಲಿ. ಮಾತು ಬರ್ತಾ ಇಲ್ಲ. ಅವ್ರು ಹೇಗಿದ್ರು ನಾವು ಅವ್ರನ್ನ ಇಷ್ಟಪಡ್ತೀವಿ. ಎಲ್ಲರಿಗೂ ತುಂಬ ಸಹಾಯ ಮಾಡಿದ್ದಾರೆ. ಪವರ್ ಸ್ಟಾರ್ ಅಭಿಮಾನಿಯಾಗಿ ಬರೆದಿರುವ ಸಣ್ಣ ಲೇಖನ. ಪ್ರೇಮದ ಕಾಣಿಕೆಯನ್ನು ಕೈಯಲ್ಲಿ ಹಿಡಿದು ಸ್ಯಾಂಡಲ್ವುಡ್ಗೆ ಬಾಲನಟರಾಗಿ ಪ್ರವೇಶಿಸಿ ಸನಾದಿನಿ ಅಪ್ಪಣ್ಣನವರ ಮುದ್ದಿನ ಮೊಮ್ಮಗನಾಗಿ ಬೆಳೆದು ನಿಂತು ತಾಯಿಗೆ ತಕ್ಕ ಮಗ ಎನಿಸಿಕೊಂಡು ವಸಂತಗಿತರ ವಾತ್ಸಲ್ಯದಿಂದ ಬೆಳೆದು ದೊಡ್ಡವರಾಗುತ್ತಾ ಭೂಮಿಗೆ ಬಂದ ಭಗವಂತ ನೀನು ಎನಿಸಿಕೊಂಡು ತಲೆ ಮೇಲೆ ಒತ್ತು ತಿರುಗುವಂತೆ ನಡೆದುಕೊಂಡು ಈ ನಾಡಿಗೆ ಭಾಗ್ಯವಂತರಂತೆ ಬದುಕಿ ತೋರಿಸಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಬೆಳಕು ಚೆಲ್ಲಿ ಚಲಿಸುವ ಮೋಡಗಳ ಮಧ್ಯೆ ಭಕ್ತಪ್ರಾಣನಾದನಾಗಿ ಭಕ್ತಿಯಿಂದ ಪೂಜ್ಯ ಭಾವನೆ ತೋರಿಸಿ 2 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದು ಯಾರಿವನು ಎಂದು ಎಲ್ಲರೂ ಕೇಳುವ ಹಾಗೆ ನಡೆದುಕೊಂಡು ಬೆಟ್ಟದ ಹೂವನ್ನು ತನ್ನ ತಾಯಿಗೆ ಕೊಟ್ಟು ಅವಳಂತೂ ಋಣ ತೀರಿಸಿ ಶಿವಮೆಚ್ಚಿದ ಕಣ್ಣಪ್ಪರವರ ಆಶೀರ್ವಾದ ಪಡೆದು ಪರಶುರಾಮನ ಕೃಪೆಯಿಂದ ಅಪ್ಪುವಾಗಿ ಚಿತ್ರರಂಗಕ್ಕೆ ನಿಮ್ಮದೇ ಛಾಪು ಮೂಡಿಸಿ ಸಾಹಸ ಹಾಗೂ ನೃತ್ಯ ಹಾಡುಗಳ ಮೂಲಕ ಸೈಯನಿಸಿಕೊಂಡು ಪವರ್ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡು ಅಭಿಯಾಗಿ ಆಕಾಶದಲ್ಲೂ ಸಹ ಅರಸನಾಗಿ ಬೆಳೆದು ವೀರ ಕನ್ನಡಿಗರಾಗಿ ವೀರತ್ವ ತೋರಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ನಮ್ಮ ಬಸವರ ಬಲ ಹಾಗೂ ಬೆಂಬಲದಿಂದ ಅಜಯ ಎನಿಸಿಕೊಂಡು ದುಷ್ಟರನ್ನು ಬಗ್ಗು ಬಡಿದು ಅರಸು ತರಹ ಇದ್ದರೂ ಅದನ್ನು ಲೆಕ್ಕಿಸದೆ ಕನ್ನಡಿಗರ ಅಭಿಮಾನಗಳನ್ನು ಒಳ್ಳೆಯ ಗುಣಗಳನ್ನು ಮಿಲನವಾಗಿಸಿ ವಂಶೀಯ ತರಹ ವಂಶಿಕರಾಗಿ ಬೆಳೆದು ರಾಜ್ಪುತ್ರರಾಗಿ ಅವರ ಗುಣಗಳನ್ನು ಮೈಗೂಡಿಸಿಕೊಂಡು ರಾಮ್ನ ತರಹ
ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಈ ಪೃಥ್ವಿಯೇ ನಾಚುವಂತೆ ದಾನ ಧರ್ಮ ಮಾಡುತ್ತಾ ಜಾಕಿಯಂತೆ ಹುಡುಗರ ಜೊತೆಗೂಡಿ ಅಣ್ಣ ಬಾಂಡ್ ಶೈಲಿಯ ಸಿನಿಮಾ ಮಾಡಿ ಯಾರೇ ಕೂಗಾಡಲಿ ಎನ್ನುತ್ತಾ ನಿನ್ನಿಂದಲೇ ಎಂದು ಹಾಡು ಕುಣಿಯುತ್ತಾ ಕರ್ನಾಟಕ. ಏನಿಲ್ಲಪ್ಪ, ನಮ್ಮದು KG ಟೆಂಪಲ್ ಗುಬ್ಬಿ ಮರಾಠಿಪಾಳ್ಯ ಸುಮಿತ್ರಾಬಾಯಿ. ರಾಜ್ಕುಮಾರ್ ಸಮಾಧಿಗೆ ಏಪ್ರಿಲ್ 24 4 ಹಾರ ಮಾಡ್ಕೊಬತ್ತೀನಿ. ಸಾಕು ಬಿಡು, ನೀನೇನು ಸೊಂಟ ನೋವು, ಹುಷಾರಿಲ್ಲ, ಬೆನ್ಗೆಲ್ಲ ಪ್ಲಾಸ್ಟರ್ ಹಾಕಿದ್ದೀನಿ, ನಿಂತ್ಕೊಳಕ್ಕಾಗಲ್ಲ. ಪುಣ್ಯಾತ್ಮ ಹೋಗ್ಬಿಟ್ನಲ್ಲ, ಏನು ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಅಪ್ಪು ಇದ್ದಿದ್ರೆ ನನಗೆ ಇಷ್ಟು ತೊಂದರೆನೇ ಆಗ್ತಿರ್ಲಿಲ್ಲ. ಎಷ್ಟೋ ಹೆಲ್ಪ್ ಮಾಡಿರೋನು, ಹೋಗ್ಬಿಟ್ಟ, ಏನು ಮಾಡ್ತೀಯ? ಏನು ಇಲ್ಲ, ಕಾಸು ಕೊಡೋನು ಯಾವಾಗೂ. ಇವಾಗ ನಮ್ಗೆ ತುಂಬಾ ಹುಷಾರಿಲ್ಲ, ಸೊಂಟಕ್ಕೆಲ್ಲ ಕಾಲ್ಗೆಲ್ಲ ಪಾಸ್ಟರ್ ಹಾಕೊಂಡಿದ್ದೀನಿ, ನಿಂತ್ಕೊಂಡು ಪೋಣಿಸ್ಬೇಕಲ್ಲ. ಬೈತಾರೆ ಇದೆಲ್ಲ ಯಾಕೆ ಬೇಕು ಅಂತ, ನಾನು ಕೇಳಲ್ಲ. ನನಗೆ ಮನಸ್ಸು ಹೆಂಗೆ ಬರ್ತದೆ ನಾನು ಹಂಗೆ ಮಾಡೋದು. ಏನಪ್ಪ, ಇರೋವ್ರಿಗೂ ಆಮೇಲೆ ಸಹಾಯ ಇದ್ರೆ ನನಗೂ. ಹೌದಾ ಇಲ್ಲ? ರಾಜ್ಕುಮಾರ್ ಇದು ನಾನು ಕೆಲಸ ಮಾಡ್ತಿದ್ದೆ ಡಾಕ್ಟ್ರು. ಈ ನಾಡು ಕಂಡಂತಹ ಶ್ರೇಷ್ಠ ನಟ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಇವತ್ತಿನ ಅವರ ಸನ್ನಿಧಾನದಲ್ಲಿ, ಅವರ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಅವರ ಸಮಾಧಿಗೆ ಅವರ ಒಂದು ಪ್ರೀತಿಗೋಸ್ಕರ ಹೂವನ್ನು ಇಟ್ಟು ಅಭಿಮಾನಿಗಳು ಅಭಿಮಾನವನ್ನು ಮೆರೀತಾ ಇದ್ದಾರೆ. ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಅಭಿಮಾನಿಗಳು ಎಲ್ಲೆಲ್ಲಿಂದನೋ ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಎಷ್ಟೋ ಜನ ಮಹಿಳಾಭಿಮಾನಿಗಳಿದ್ದಾರೆ, ಮುಸಲ್ಮಾನರಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಂದ್ರೆ ಸೆಲೆಬ್ರೇಷನ್ ಅದು. ಇಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಇರೋದಿಲ್ಲ. ಸಾಕಷ್ಟು ರೀತಿಯಾದಂಥ ತಯಾರಿಗಳನ್ನ ಮಾಡಲಾಗಿದೆ, ಮಂಟಪವನ್ನು ಮಾಡಲಾಗಿದೆ. ಪೊಲೀಸರು ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಬರುವಂಥ ಅಭಿಮಾನಿಗಳಿಗೆ ನಿಜವಾದ ಒಂದು ವ್ಯವಸ್ಥೆ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಅವರಿಗೆ ಬೇಗ ಹೋಗೋ ರೀತಿಯಾಗಿ ಮಾಡಲಾಗ್ತಾ ಇದೆ. ನೋಡ್ತಾ ಇರ್ಬೋದು, ಅಭಿಮಾನಿಗಳು ಪುನೀತ್ ಅವರ ಸಮಾಧಿಯ ಬಳಿ ಹೂಗಳನ್ನು ಇಟ್ಟು ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆ. ಆಗಲೇ ಒಬ್ಬರು ಮಾತಾಡ್ತಾ ಇದ್ರು, ಮಹಿಳೆ ಅವರ ಮಗನ ಹುಟ್ಟುಹಬ್ಬನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ತಾಯಿ ನೋಡ್ಬೋದು ನೀವು, ಅಲ್ಲೊಬ್ಬರು ಬಂದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅವ್ರನ್ನ ಝೂಮ್ ಮಾಡಿ ಮೇಡಮ್ನ ಝೂಮ್ ಮಾಡು. ಅವ್ರು ಬಂದಾಗಿಂದನೂ ಅಲ್ಲೇ ನಿಂತಿರೋದು, ಅಲ್ಲಿಂದ ಕದಲ್ತಾನೆ ಇಲ್ಲ. ಅವರು ಅಲ್ಲಿಂದ ಹೋದರೆ ಎಲ್ಲಿ ಫೀಲ್ ಆಗುತ್ತೋ ಅಂದರೆ ಅಪ್ಪು ಅವ್ರನ್ನ ಬಿಟ್ಟು ಹೋಗಿ ಮನಸ್ಸಾಗ್ತಾ ಇಲ್ಲ. ಅವ್ರು ಮಾತಾಡ್ಸಿದ್ರೆ ಹೇಳ್ತಾರೆ, ಅವರು ಅಷ್ಟು ಭಾವುಕರಾಗಿದ್ದಾರೆ. ಅವರು ಬೆಳಿಗ್ಗೆ ಬಂದಾಗಿಂದು ಅದೇ ಜಾಗದಲ್ಲಿ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರೋದು. ಹಾಗಾಗಿ ಪ್ರಮುಖವಾಗಿ ನೋಡ್ತಾ ಅಭಿಮಾನಿಗಳು ಬಂದಿದ್ದಾರೆ, ಒಂದಷ್ಟು ಜನ ಇದ್ದಾರೆ ಇಲ್ಲಿ ಮಾತಾಡಿಸ್ತಾ ಹೋಗ್ತೀನಿ. ಮಹಿಳಾಭಿಮಾನಿ ಇದ್ದಾರೆ ಇಲ್ಲಿ. ಆಯ್ತು, ನಿಮ್ಮ ಹೆಸರು? ಕ್ಷಿತಿಜನಾ. ಹೇಳು ಅಪ್ಪು ಸರ್ ಬಗ್ಗೆ. ಅಪ್ಪು ಸರ್ ನಂಗೆ ತುಂಬ ಇಷ್ಟ. ಮತ್ತು ಅವ್ರ ಬರ್ಡೇಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತೀನಿ. ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಇಸ್ ಅಪ್ಪು ಸರ್. ದಟ್ಸ್ ನನಗೆ ಫುಲ್ ಬರಲ್ಲ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು. ಅಪ್ಪು ಸರ್ ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ? ಜೇಮ್ಸ್ ಸಿನಿಮಾನಾ? ಆ ಸಿನಿಮಾ ಫುಲ್ ನೋಡಿದ ಸಿನಿಮಾನ ಅದು? ಹಾಂ. ಎಸ್, ಥ್ಯಾಂಕ್ ಯು. ಎಸ್, ಅಪ್ಪು ಅಂತಷ್ಟು ಸೆಲೆಬ್ರೇಷನ್, ಮಕ್ಕಳು ಹಾಡು ಹೇಳ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ, ಖುಷಿ ಪಡ್ತಾರೆ. ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ ಇಲ್ಲಿ. ನೋಡ್ತಾ ಇರ್ಬೋದು, ಹೂವನ್ನು ಇಡ್ತಾರೆ, ಸೆಲ್ಫಿಗಳು ತಗೋತಾರೆ. ಹಾಯ್ ಮ್ಯಾಮ್, ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ಅಪ್ಪು ಸರ್ ಬಗ್ಗೆ ಏನು ಹೇಳೋದು, ಅವರು ನಮ್ಮ ಬಾಸ್ ಅಷ್ಟೇ. ಅವರು ಅವರು ಅಂದರೆ ಅವ್ರು ಮಿಸ್ ಆಗಿರೋ ತುಂಬ ಬೇಜಾರಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅಂದರೆ ಇವತ್ತು ಅಪ್ಪು ಸರ್ ಬರ್ತಡೇ ಅಲ್ವಾ, ಸುಮ್ಮನೆ ಫುಲ್ ಖುಷಿಯಾಗಿದ್ದೀವಿ. ಹಾಂ, ಅವ್ರು ನಮ್ಮ ಬಾಸ್ ಸರ್. ಫುಲ್ ಜೋಶ್ ಆಗಿದೆ. ಹಾಂ, ತುಂಬ ಮಿಸ್ ಮಾಡ್ಕೋತೀವಿ ಅವರಿಲ್ಲ ಅಂತ ಅಷ್ಟೇ, ಬೇಜಾರು. ಯಾವಾಗಲೂ ಬರ್ತಾ ಇರ್ತೀವಿ. ಫುಲ್ ಜೋಶಾಗಿ ಮಾಡ್ತಿದ್ದೀವಿ, ಆಚೆ ಬಂದು ನೋಡಿ ಸರ್. ಇಟ್ಸ್ ಓಕೆ. ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಫ್ಯಾನ್ಸು. ನಿಜ ಒಂದು ಸೆಲೆಬ್ರೇಟೇ ಅದು. ಅಪ್ಪು ಅವ್ರು ಇಲ್ಲ ಅಂತ ಅಂದ್ಕೊಳ್ಳೋ ಬದಲು ಅವ್ರು ಇದ್ದಾರೆ, ನಮ್ಮ ಜೊತೆ ಇದ್ದಾರೆ ಅಂತೇಳಿ ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ನಿಜಕ್ಕೂ ಖುಷಿ ಕೊಡುವಂಥ ವಿಚಾರ. ಮಾತಾಡ್ತೀರಮ್ಮ, ಹೇಳಿ ಅಪ್ಪು ಸರ್ ಬಗ್ಗೆ. many happy returns of the day, Appu sir. I miss you. I love you. ಎಲ್ಲಿಂದ ಬಂದಿರೋದು? ನಾವಿಲ್ಲ ಬೆಂಗಳೂರಿಂದ. ಅಪ್ಪು ಸರ್ ನಮ್ಮ ಜೊತೆಗೆ ಇಲ್ಲ ಅಂತ ಅನ್ಸಲ್ಲ ಸರ್, ನಮಗೆ ಅನ್ಸಲ್ಲ. ಜೊತೆಲೇ ಇದ್ದಾರೆ ಅನ್ಸುತ್ತೆ. ಅವರು ನಮ್ಮ ಜೊತೆಲೇ ಇದ್ದಾರೆ ಸರ್, ಅವರೆಲ್ಲೂ ಹೋಗಿಲ್ಲ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಐ ಲವ್ ಯು ಅಪ್ಪು ಸರ್.
ಎಸ್ ಸೆಲೆಬ್ರೇಷನ್ನೇ ಅಪ್ಪು ಅಂತಂದ್ರೆ ಸೆಲೆಬ್ರೇಷನ್, ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿತ್ವ. ಮಾತಾಡಿ ಅಪ್ಪು ಸರ್ ಬಗ್ಗೆ ಹೇಳಿ. ನಮಗೆ ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ತುಂಬ ಇಷ್ಟ. ಅವ್ರು ನನ್ನ ಮೊಮ್ಮಗನ ಥರ ಅಂತ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ. ಇವತ್ತಂತೂ ನನಗೆ ತುಂಬ ಒಂಥರ ಸಂತೋಷ ಆಗಿದೆ. ಅದೇ 10 ದಿವಸ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗುತ್ತೆ. ಆದರೆ ಇವತ್ತು ನಾವು ಅಲ್ಲಿಂದ ವೈಟ್ಫೀಲ್ಡಿಂದ ಬಂದಿರೋದು, ತುಂಬ ಮನೆ ಬೇಗನೆ ಬಿಟ್ಟು ಬಂದಿದ್ದೀವಿ. ನೋಡಿ ಸ್ವಲ್ಪ ಸಂತೋಷ ಆಯಿತು. ಅವರ ಹಾಡುಗಳು, ಅವ್ರ ಫಿಲಮ್ಸು ಎಲ್ಲ ನೋಡ್ತೀವಿ. ನಮ್ಮ ಮನೇಲಿ ಎಲ್ಲರೂ ಫ್ಯಾನ್. ನಮ್ಮ ಅಳಿಯವರು, ನಮ್ಮ ಮಗಳು, ನಮ್ಮ ಮೊಮ್ಮಗ ಎಲ್ಲರೂ. ನನ್ನ ಮೊಮ್ಮಗನ ವಯಸ್ಸೇ ಅವ್ರಿಗೂ. ನಂಗೆ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ ಇದು ಒಂಥರ ಒಳ್ಳೆಯ ಇದು. ಜನ ಇನ್ನೂ ಬಂದು ಎಲ್ಲರೂ ನೋಡಬೇಕು ಅಂತ ನನಗೂ ಆಸೆ ಇದೆ. ಹೌದು 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 ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಗಿರಿಜಾ ಅದನನ್ನು ಹುಟ್ಟುಹಬ್ಬದ ಶುಭಾಶಯಗಳು. ಹೌದು, ಖಂಡಿತ ಎಲ್ಲ ನೋಡಿದೆ. ನಾನು ತುಂಬ